So dear students, in this class we will discuss credit control. So credit control means controlling the credit in the society is called as credit control. So credit control is a system used by the businesses and the central banks to make sure that the credit is given only to the borrowers who are likely to able to repay it is called as a credit control ಅಂತ ನಾವು ಹೇಳ್ತೀವಿ. ಸೊ ಕ್ರೆಡಿಟ್ ಕಂಟ್ರೋಲ್ ಅನ್ನೋದು ಒಂದು ಎ ಸಿಸ್ಟಮ್ ಆರ್ ಎ ಪಾಲಿಸಿ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. It is used by a businesses and the central bank means a reserve bank of India to make sure that credit is given only to the borrowers who are able to repay the credit is called as credit ಕಂಟ್ರೋಲ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಶದಲ್ಲಿ ಸಾಲವನ್ನು ಕಂಟ್ರೋಲ್ ಮಾಡೋದಕ್ಕೆ, ಕ್ರೆಡಿಟನ್ನು ಕಂಟ್ರೋಲ್ ಮಾಡೋದಕ್ಕೆ, ಸಾಲವನ್ನು ನಿರ್ವಹಣೆ ಮಾಡೋದಕ್ಕೆ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅಂಡ್ ಅದರ್ ಲೆಂಡಿಂಗ್ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ಸ್, ಲೆಂಡಿಂಗ್ ಅಂದರೆ ಲೋನ್ ಲೆಂಡಿಂಗ್ ಆರ್ ಕ್ರೆಡಿಟ್ ಲೆಂಡಿಂಗ್ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ಸ್ ಯೂಸಸ್ ಟು ಕಂಟ್ರೋಲ್ ದೇರ್ ಕ್ರೆಡಿಟ್. ಅಂದರೆ ಯಾರಿಗೆ ಸಾಲವನ್ನು ಕೊಟ್ಟರೆ ಯಾವ ಒಂದು ಬಾರೋವರು ಸಾಲವನ್ನು ಪಡ್ಕೊಳ್ತಾರೆ ಅವರು ಸಾಲವನ್ನು ಹಿಂದಿರುಗಿಸೋದಕ್ಕೆ ಅವ್ರ ಹತ್ರ ಕೆಪಾಸಿಟಿ ಇದೆಯಾ, ನಾವು ಸಾಲವನ್ನು ಅವ್ರಿಗೆ ಕೊಟ್ಟರೆ ಅವರು ಸಾಲವನ್ನು ಸಂಪೂರ್ಣವಾಗಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ರೀತಿಯಲ್ಲಿ ಸಾಲವನ್ನು ಮರುಪಾವತಿ ಮಾಡ್ತಾರಾ ಅನ್ನೋದನ್ನು ನೋಡ್ಕೊಳ್ಳೋದು, ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋದೇ ಈ ಕ್ರೆಡಿಟ್ ಕಂಟ್ರೋಲ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಸೊ ಸಾಲವನ್ನು ಯಾರಿಗೆ ಕೊಡಬೇಕು, ಅವರು ಆ ಸಾಲವನ್ನು ಕೊಟ್ಟರೆ ಅವರು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಹಣವನ್ನು ವಾಪಸ್ ಮಾಡ್ತಾರಾ, ರಿಟರ್ನ್ ಮಾಡ್ತಾರಾ ಅನ್ನೋದನ್ನ ನೋಡುವಂಥದ್ದೇ ಈ ಕ್ರೆಡಿಟ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಕ್ರೆಡಿಟ್ ಕಂಟ್ರೋಲ್ ಇಸ್ ಅ ಸಿಸ್ಟಮ್ ಯೂಸ್ಡ್ ಬೈ ದಿ ಬಿಸ್ನೆಸಸ್ ಆ್ಯಂಡ್ ದ ಸೆಂಟ್ರಲ್ ಬ್ಯಾಂಕ್ ಟು ಮೇಕ್ ಶ್ಯೂರ್ ದ್ಯಾಟ್ ಕ್ರೆಡಿಟ್ ಈಸ್ ಗಿವನ್ ಓನ್ಲಿ ಟು ದಿ ಬಾರೋಯರ್ಸ್ ಹೂ ಆರ್ ಲೈಕ್ಲಿ ಟು ರಿಪೇ ದಿ ಡೆಟ್ ಅಂತ ಹೇಳ್ತಾರೆ. ಸೊ ಅಂಥದ್ದನ್ನು ನಾವು ಕ್ರೆಡಿಟ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಕ್ರೆಡಿಟ್ ಕಂಟ್ರೋಲ್ ಇನ್ನು ಅದರ್ ವರ್ಡ್ಸ್ ಹೇಳೋದು ಅಂತ ಹೇಳಿದ್ರೆ ಇಟ್ ಹೆಲ್ಪ್ಫುಲ್ ಟು ನೋ ದಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ದಿ ಕಂಟ್ರೀಸ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಅಂದರೆ ಮನಿನ ಎಷ್ಟು ಬೇಡಿಕೆ ಇದೆ ಮತ್ತು ಎಷ್ಟು ಸಪ್ಲೈ ಮಾಡಬೇಕು ನಮ್ಮ ದೇಶದ ಆರ್ಥಿಕತೆಗೆ ತುಂಬ ಪರಿಣಾಮಕಾರಿಯಾಗಿ ಇದು ಕೆಲಸವನ್ನು ಮಾಡುತ್ತೆ. ಯಾವುದು ಈ ಕ್ರೆಡಿಟ್ ಕಂಟ್ರೋಲ್ ಟು ನೋ ದ ಮಾನಿಟರಿ ಡಿಮ್ಯಾಂಡ್ ಆ್ಯಂಡ್ ಮಾನಿಟರಿ ಸಪ್ಲೈ ಆಫ್ ದಿ ಕಂಟ್ರಿ ಇನ್ ದ ಕಂಟ್ರಿನಲ್ಲಿ, ನಮ್ಮ ದೇಶದಲ್ಲಿ ಅದನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಇದು ಯೂಸ್ಫುಲ್ ಆಗ್ತದೆ. ಗೊತ್ತಾಗ್ತದೆ. ದೇರ್ ಆರ್ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಅಂತ ಹೇಳ್ತೀವಿ ಅಥವಾ ಕ್ರೆಡಿಟ್ ಕಂಟ್ರೋಲ್ ಮೆಸರ್ಸ್ ಅಂತಲೂ ಕೂಡ ಹೇಳ್ತೀವಿ. ದೇರ್ ಆರ್ ವೇರಿಯಸ್ ಮೆಥಡ್ಸ್ ಅವೈಲೇಬಲ್ ಟು ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟು ಕಂಟ್ರೋಲ್ ದಿ ಕ್ರೆಡಿಟ್ಸ್ ಇನ್ ದಿ ಸೊಸೈಟಿ ಇನ್ ದಿ ಕಂಟ್ರಿ. ದೀಸ್ ಮೆಥಡ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು ಫಾಲೋಯಿಂಗ್ ಕೆಟಗರೀಸ್. ಯಾವ್ದು ಅಂತ ಹೇಳಿದ್ರೆ ಒಂದು ಕ್ವಾಂಟಿಟೇಟಿವ್ ಮೆಥಡ್ಸ್ ಮತ್ತು ಕ್ವಾಲಿಟೇಟಿವ್ ಮೆಥಡ್ಸ್. ದ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಕ್ಲಾಸಿಫೈಡ್ ಇನ್ ಟು ಟು categories, quantitative methods and qualitative methods. So quantitative methods are bank rate policy, open market operation, variation of reserve ratio, statutory liquidity ratio, liquidity adjustment facility, marginal standing facilities. Qualitative methods are fixing margin requirements, consumer credit control, rationing of credit, direct actions, moral sanction, differential interest rates. So these are all the quantitative and qualitative methods to control the credits in the country. So let us see one by one. Quantitative methods. So quantitative methods aims at controlling the total volume of credit in the country. Quantitative methods aims to, the objective of quantitative methods is to controlling the total volume of credit in the country. The emphasis on the volume and cost of bank credit without considering a particular economic activity. The important methods include under quantitative methods are, first one is bank rate policy, or also called as bank rate ಅಂತಲೂ ಕೂಡ ಹೇಳ್ತೀವಿ ಅಥವಾ bank rate policy. ಇದು ಕೂಡ ಒಂದು ಕ್ವಾಂಟಿಟೇಟಿವ್ ಮೆಥಡ್ದು credit control measure. So the bank rate is the official interest rate at which the Reserve Bank of India is ready to grant loans to its member banks against approved securities or rediscounts the eligible bills of exchange and other papers. The bank rate is also known as discount rates. So the background is also known as discount rates. The clients who borrow through this route are the
Government of India, state governments, commercial banks, cooperative banks, financial institutions, NBFC. NBFC means non-banking financial corporations, etc. So ಅಂದರೆ ಬ್ಯಾಂಕ್ ರೇಟ್ ಅಂತ ಹೇಳಿದ್ರೆ, ಸೊ the bank rate is the official rate the Reserve Bank of India grants loans to its member banks against approved security. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಮೆಂಬರ್ ಇನ್ಸ್ಟಿಟ್ಯೂಷನ್ಸ್ಗೆ, ಮೆಂಬರ್ ಬ್ಯಾಂಕ್ಸ್ಗೆ, ಅದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅಥವಾ NBFC ಆಗಿರ್ಬೋದು. ಸೊ ಅವ್ರಿಗೆ ಲೋನ್ಸನ್ನು ಕೊಡುತ್ತೆ ಯಾವುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಲೋನ್ನ ಕೊಡಬೇಕಾದ್ರೆ ಸೊ ಆ ಲೋನ್ ಮೇಲೆ ಸೊ ಏನು ಇಂಟ್ರೆಸ್ಟನ್ನು ಚಾರ್ಜ್ ಮಾಡುತ್ತೆ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಬ್ಯಾಂಕ್ ರೇಟ್ ಅಂತ ಹೇಳ್ತೀವಿ. ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು. ಸೊ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೋನ್ ಬಾರೋ ಮಾಡಿ ಸೊ ಆ ಲೋನ್ಗೆ ಇಂಟ್ರೆಸ್ಟ್ ಪೇ ಮಾಡ್ತಾರಲ್ಲ, ಸೊ ದಟ್ ಇಂಟ್ರೆಸ್ಟ್ ಈಸ್ ಕಾಲ್ಡ್ ಆಸ್ ಬ್ಯಾಂಕ್ ರೇಟ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಓಪನ್ ಮಾರ್ಕೆಟ್ ಆಪರೇಷನ್. ಸೊ ಓಪನ್ ಮಾರ್ಕೆಟ್ ಆಪರೇಷನ್, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ government securities by the Reserve Bank of India in the open market is called as open market operations ಅಂತ ಹೇಳ್ತೀವಿ. ಗೊತ್ತಾಗಿದೆ? ಬೈಯಿಂಗ್, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಬೈ ದಿ RBI in open market is called as open market operation ಅಂತ ಹೇಳ್ತೀವಿ. ಸೊ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಗವರ್ನಮೆಂಟ್ ಅಂದರೆ ಸೆಂಟ್ರಲ್ ಗವರ್ಮೆಂಟ್ಸ್ ಸೆಕ್ಯೂರಿಟೀಸ್ನ, ಬಾಂಡ್ಸನ್ನ ಸೊ ಅದು ಬೈ ಮಾಡೋದು ಅಥವಾ ಸೇಲ್ ಮಾಡೋದಕ್ಕೆ ನಾವು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಕರಿತೀವಿ. ಸೊ ದಿಸ್ ಆಕ್ಟಿವಿಟೀಸ್ ಆರ್ ಅಂಡರ್ಟೇಕನ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟು ವೇರಿಯೇಷನ್ಸ್ ಆಫ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ಸೊ ವೇರಿಯೇಷನ್ಸ್ ಆಫ್ ರಿಸರ್ವ್ ರೇಷಿಯೋ ಆರ್ ಆಲ್ಸೋ ಕಾಲ್ಡ್ ಆಸ್ ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಕ್ಯಾಶ್ ರಿಸರ್ವ್ ರೇಷಿಯೋ ಇನ್ ಶಾರ್ಟ್ ಫಾರ್ಮ್ CRR ಅಂತ ಹೇಳ್ತೀವಿ. ಸೊ CRR means cash reserve ratio. The minimum percentage of bank's total deposits required to be kept with the Reserve Bank of India is known as cash reserve ratio. Commercial banks have to keep a certain percentage of their net demand and liabilities in the form of cash reserves. The Reserve Bank of India has used this technique for the first time in the year 1973. So that is okay, cash reserve ratio ಅಥವಾ CRR ಅಂತ ಹೇಳಿದ್ರೆ, ಸೊ ಎ ಮಿನಿಮಮ್ ಪರ್ಸೆಂಟೇಜ್ ಆಫ್ ಬ್ಯಾಂಕ್ಸ್ ಟೋಟಲ್ ಡೆಪಾಸಿಟ್ಸ್. ಸೊ ಅದು ಟೋಟಲ್ ಡೆಪಾಸಿಟ್ಸ್ ಏನಿರುತ್ತೆ ಬ್ಯಾಂಕ್ಸು, ಸೊ ಅದರಲ್ಲಿ ಸೊ ಅದು ಏನು 4 to 5% ಆಫ್ ದೇರ್ ಟೋಟಲ್ ಪರ್ಸೆಂಟೇಜ್. ದರ್ ಇಸ್ ಅ ಪರ್ಸೆಂಟೇಜ್ CRR ಅಂತ ಹೇಳ್ತೀವಿ. ಸೊ ಅದು 4%, 5% ಈ ರೀತಿ ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ಟೋಟಲ್ ಡೆಪಾಸಿಟ್ಸಲ್ಲಿ ಅವರು ಒಂದು 5% ಅಥವಾ 4% ಆಫ್ ವರ್ತ್ ಅಮೌಂಟನ್ನು ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏನು ಮಾಡಬೇಕು, ಡೆಪಾಸಿಟ್ ಮಾಡಬೇಕು, ಹಣವನ್ನು ಇಡಬೇಕು. ಗೊತ್ತಾಗ್ತದೆ? ಅದನ್ನು ನಾವು CRR ಕ್ಯಾಶ್ ರಿಸರ್ವ್ಸ್ ರೇಷಿಯೋ ಅಂತ ಹೇಳ್ತೀವಿ. ಸೊ ದ ಮಿನಿಮಮ್ ಪರ್ಸೆಂಟೇಜ್ ಆಫ್ ಬ್ಯಾಂಕ್ಸ್ ಟೋಟಲ್ ಡೆಪಾಸಿಟ್ಸ್ ರಿಕ್ವೈರ್ಡ್ ಟು kept with the Reserve Bank of India is known as cash reserve ratio ಅಂತ ಹೇಳ್ತೀವಿ. ಸೊ ಎವ್ರಿ ಕಮರ್ಷಿಯಲ್ ಬ್ಯಾಂಕ್ಸ್ need to keep a certain percentage of money in the Reserve Bank of India. That certain percentage means the percentage depends on their total deposits, usually 4 to 5%. So that much of amount they need to deposit with the RBI is called as cash reserve ratio, CRR ಅಂತ ಹೇಳ್ತೀವಿ. Next to SLR means statutory liquidity ratio. Statutory liquidity ratio are also called as in short form SLR. According to the section 24 of the Banking Regulation Act 1949, the Reserve Bank of India is empowered to direct commercial banks to maintain liquid assets in the form of cash, gold and unencumbered approval securities. This is known as statutory liquidity ratios ಅಂತ ಹೇಳ್ತೀವಿ. So liquidity means it can be easily converted into a cash within a short period of time. ಸೊ ಅದನ್ನು ನಾವು ಲಿಕ್ವಿಡ್ ಅಂತ ಕರಿತೀವಿ ಅಥವಾ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ಸ್ ಫಾರ್ ಲಿಕ್ವಿಡ್ ಅಸೆಟ್ಸ್ ಇಸ್ ಗೋಲ್ಡ್. ಸೊ ಅಂದರೆ ಈಸಿಯಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡುವಂಥ ಅಸೆಟ್ಸನ್ನು ನಾವು ಲಿಕ್ವಿಡಿಟಿ ಅಥವಾ ಲಿಕ್ವಿಡ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋಸ್ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ 1949, ಕಂಪನೀಸ್ ಆ್ಯಕ್ಟ್ 1940 ಬ್ಯಾಂಕಿಂಗ್ ಕಂಪನೀಸ್ ಆ್ಯಕ್ಟ್ ಅಥವಾ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949, the Reserve Bank of India empowered the directions to the commercial banks to maintain liquid assets in the form of cash, gold and unencumbered approved securities. This is known as liquidity
ಲಿಕ್ವಿಡಿಟಿ ರೇಷಿಯೋಸ್ ಅಂತ ಹೇಳ್ತೀವಿ. ಅಂದರೆ ಕ್ಯಾಶ್ ಅಥವಾ ಗೋಲ್ಡ್ ಅಥವಾ ಎನ್ಕಂಬರ್ಡ್ ಅಪ್ರೂವ್ಡ್ ಸೆಕ್ಯೂರಿಟೀಸ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏನು ಮಾಡಬೇಕು, ಈ ಕಮರ್ಷಿಯಲ್ ಬ್ಯಾಂಕ್ಸು ಡೆಪಾಸಿಟ್ ಮಾಡಬೇಕು, ಹಣವನ್ನು ಇಡಬೇಕು ಎಲ್ಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಸೊ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆದರೆ ಸೊ ನಿಯರ್ಲಿ 20 to 25% ವರ್ತ್ ಕ್ಯಾಶನ್ನು ಏನು ಮಾಡಬೇಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವರು ಡೆಪಾಸಿಟ್ ಮಾಡಬೇಕು. ದಟ್ ಈಸ್ ವಾಟ್ ವಿ ಕಾಲ್ಡ್ ಎಸ್ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ. ಕ್ಯಾಶ್ ಆದರೂ ಇಡ್ಬೋದು, ಗೋಲ್ಡ್ ಆದರೂ ಇಡ್ಬೋದು, ಅಥವಾ ಎನಿ ಅಪ್ರೂವ್ಡ್ ಸೆಕ್ಯೂರಿಟೀಸನ್ನು ಕೂಡ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವರು ಡೆಪಾಸಿಟ್ ಮಾಡ್ಬೋದು. ಅದಕ್ಕೆ ನಾವು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ನೆಕ್ಸ್ಟು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟೀಸ್, LAF ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಮಾನಿಟರಿ ಪಾಲಿಸಿ ಇನ್ಸ್ಟ್ರೂಮೆಂಟ್ ವಿಚ್ ಅಲೌಸ್ ಬ್ಯಾಂಕ್ಸ್ ಟು ಬಾರೋ ಮನಿ ಥ್ರೂ repurchase agreements. So liquidity adjustment facility was introduced by the Reserve Bank of India during June 2000 to ensure smooth transition and to keep pace with the technological upgradations ಅಂತ ಕರಿತೀವಿ. ಸೊ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ as liquidity adjustment facilities ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟೀಸ್, MSF, marginal standing facilities. It is a rate at which bank can borrow funds overnight from the Reserve Bank of India against approved government securities. This facility has been made available since 2011. So since 2011 in the marginal standing facility. So andre the bank within overnight or ಅಂತ ಹೇಳಿದ್ರೆ ಸೊ ವಿತಿನ್ ಎ ಡೇ ಆರ್ ವಿತಿನ್ ಎ 15 days ಅವ್ರು ಏನು ಮಾಡ್ಬೋದು, ಬ್ಯಾಂಕಿಂದ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೋನ್ಸನ್ನು ಬಾರೋ ಮಾಡುವಂಥದ್ದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೋನ್ಸನ್ನು ಬಾರೋ ಮಾಡ್ಬೋದು ಬೈ ಪ್ರೊವೈಡಿಂಗ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಎಸ್ ಎ security. So these facilities has been available to the customers or a bank, means a commercial banks from 2011. So from 2011. Next to a qualitative credit control methods. Qualitative credit control methods were introduced by the Reserve Bank of India in the year 1956. The limitations of the qualitative methods gave rise to the emergency of qualitative methods. These methods not only controls the total value of credit flow but also direct the flow of credit to certain desired sectors. The important qualitative credit control methods are fixing marginal requirements. A margin is the difference between the current market value of an asset offered for loans and the amount of loans granted is called as fixing margin requirements ಅಂತ ಹೇಳ್ತೀವಿ. So fixing margin requirements ಅಂದರೆ a margin is the a difference between the current market value of an asset offered for loans and the amount of loans granted is called as fixing of margin requirements ಅಂತ ಹೇಳ್ತೀವಿ. Next consumer credit control. It is quite common to purchase consumer durable through installment purchases. Under this system, a fixed initial sum of product is paid at the time of purchase, that is what we call as a down payment ಅಂತ ಹೇಳ್ತೀವಿ, and the balance in equal installments. In case of RBI decided to control credit, then it increases down payments and decreases the number of installments. Thus it decreases the purchasing power of consumers. Thus this instrument it controls the inflations in the country ಅಂತ ಹೇಳ್ತೀವಿ. ಸೊ ಯೂಶುವಲಿ ಕನ್ಸ್ಯೂಮರ್ ಕ್ರೆಡಿಟ್ ಫೆಸಿಲಿಟೀಸಲ್ಲಿ ಅಥವಾ ಕನ್ಸ್ಯೂಮರ್ ಕ್ರೆಡಿಟ್ ಫೆಸಿಲಿಟೀಸಲ್ಲಿ ಸೊ TV, ಫ್ರಿಡ್ಜು, ರೆಫ್ರಿಜರೇಟರ್ ಈ ರೀತಿ ಐಟಮ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಥ್ರೂ ವೇರಿಯಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕಮರ್ಷಿಯಲ್ ಬ್ಯಾಂಕ್ಸ್ ಪ್ರೊವೈಡ್ ಲೋನ್ಸ್. ನೆಕ್ಸ್ಟ್ ರೈಸಿಂಗ್ ಆಫ್ ಕ್ರೆಡಿಟ್. It refers to fixing credit codes for different business activities. The Reserve Bank of India determining credit codes for different business activities and direct the banks not to exceed this limit. While granting credit, if the RBI increases the credit limit for different activities, then more credit will flow to the borrowers. If the credit limit is decreased, less credit will be flow to the borrowers. Next one is direct action. So direct action means if the Reserve Bank of India feels that the member banks have disobeyed its directions or guidelines, then it initially direct actions on such banks. Direct actions includes recognition of bank
refusing rediscounting facilities, refusing further loans and advances, levying a penalty on that particular bank. This is all the activities actions are undertaken by the Reserve Bank of India against those banks fail to or obey its directions and guidelines of the Reserve Bank of India. That is what we call as direct actions taken by the Reserve Bank of India against these kind of banks. Moral sanction, it includes advice, persuasion and request with the member banks to support with the RBI to implement its credit control policies. To achieve this purpose, it issues circulars and letters periodically and request them to adhere to the credit policies is called as a moral sanction ಅಂತ ಹೇಳ್ತೀವಿ. So these are all the important credit control measures to control the credits in the country. Thank you.